ಸರ್, ಈಗ ಮೈಸೂರು ವಿಮಾನ ನಿಲ್ದಾಣದಿಂದ ವಿಮಾನಗಳ ಹಾರಾಟದ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ಬಂದಿದೆ ಅಥವಾ ಮಾತಾಡುವಂತ ಕೆಲಸ ಮತ್ತೆ ವಿಮಾನಗಳ ಹಾರಾಟ ಆಗುತ್ತಾ? ಏನು ಕಾರಣಕ್ಕೋಸ್ಕರ ಹಿಂಗಾಗ್ತದೆ? ಏರ್ ಇಂಡಿಯಾವನ್ನು ಟಾಟಾದವ್ರು ತೆಗೆದುಕೊಂಡಾದ ನಂತರ ಅದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಮತ್ತು ಅಲಯನ್ಸ್ ಏರ್ ಅಂತ 3 ಇತ್ತು, ಸಬ್ಸಿಡಿಯರಿಗಳು ಇತ್ತು. ಅದರಲ್ಲಿ ಆ ಅಲಯನ್ಸ್ ಏರನ್ನು ಅವರು ಆಗ ತೊಗೊಂಡಿಲ್ಲ. ಅದು ಅಲಯನ್ಸ್ ಏರು ಬರೀ ATRಗಳು, ಚಿಕ್ಕ ಫ್ಲೈಟ್ ಏನು 72 ಸೀಟರ್ಸ್ದು ಫ್ಲೈಟ್ಗಳಿರ್ತದೆ. ಅದರಲ್ಲಿ ಅಲಯನ್ಸ್ ಏರ್ ಏನಾಗಿದೆ ಅಂತಂದರೆ ಅವ್ರ ಹತ್ರ ಇರೋದೆಲ್ಲ ATRಗಳು, ಅವುಗಳು ರಿಪೇರಿಗೆ ಬಂದುಬಿಟ್ಟಿದ್ದಾವೆ. ಬಹಳಷ್ಟು ಫ್ಲೈಟ್ಗಳು ರಿಪೇರಿಗೆ ಬಂದಿದ್ದಾವೆ. ಈ ATRಗಳು ದೊಡ್ಡ ದೊಡ್ಡ ಸಂಸ್ಥೆಗಳ ಹತ್ರ, ಇಂಡಿಗೋ ಇರ್ಬೋದು ಅಥವಾ ವಿಸ್ತಾರದವ್ರು ಇರ್ಬೋದು, ಈಗ ಟಾಟಾದವರೇ ತೊಗೊಂಡ್ರು ಕೂಡ ಹೊಸದಾಗಿ ಪ್ರೊಕ್ಯೂರ್ಮೆಂಟನ್ನು ಮಾಡಬೇಕು. ಅವರು ಸುಮಾರು ಜನ ಖರೀದಿನ ಮಾಡ್ತಾಯಿದ್ರು, ಹೊಸದಾಗಿ ಖರೀದಿನ ಮಾಡ್ತಾಯಿದ್ದಾರೆ. ಅದಾದ ನಂತರ ಮೈಸೂರಿಗೆ ಹೆಚ್ಚಿನ ಫ್ಲೈಟ್ ತರ್ತೀವಿ. ಈಗ ಅಲಯನ್ಸ್ ಏರ್ನ ಫ್ಲೈಟ್ಗಳು ರಿಪೇರಿಗೆ ಬಂದಿರೋ ಕಾರಣಕ್ಕೆ ಅವುಗಳಿಂದ ನಮಗೆ ಈ ಥರ ಸಮಸ್ಯೆಗಳಾಗ್ತಿದೆ. ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಕೊಚ್ಚಿಗೆ ಹೋಗ್ತಾಯಿದ್ವಿ ವಿಮಾನ ಇರ್ಬೋದು, ಹಾಗೆ ಗೋವಾಕ್ಕೆ ಹೋಗ್ತಾಯಿದ್ವಿ ವಿಮಾನ ಇರ್ಬೋದು, ಇವನ್ನೆಲ್ಲ ಅಲಯನ್ಸ್ ಏರೋರು ರಿಪೇರಿ ಕಾರ್ಯದಿಂದಾಗಿ ನಿಲ್ಲಿಸಿದ್ದಾರೆ. ಅಂಥ ರಿಪೇರಿಗೆ ಬಂದಿರುವಂಥ ವಿಮಾನಗಳನ್ನು ಹಾರಿಸಿ ಯಾರು ಜನರ ಪ್ರಾಣಕ್ಕೂ ತೊಂದರೆ ಆಗ್ಬೋದು. ಹಾಗಾಗಿ ಅದು ಗ್ರೌಂಡ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಇಂಡಿಗೋದವ್ರ ಹತ್ರ ಮಾತಾಡಿದ್ದೀನಿ, ಸ್ಟಾರ್ ಏರ್ ಅವ್ರ ಹತ್ರ ಮಾತಾಡಿದ್ದೀನಿ. ಬೇರೆ ವಿಮಾನಗಳು ಬರುತ್ತೆ, ಅಲ್ಲಿವರೆಗೂ ಸ್ವಲ್ಪ ಕಾಲಾವಕಾಶವನ್ನು ಕೊಡಿ. ಥ್ಯಾಂಕ್ ಯು.